ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಕ್ಲಿಪ್ಪಿಂಗ್ ವೀಕ್ಷಣೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಡಾಕ್ಟರ್ ಎನ್ ಜಿ ಪ್ರಕಾಶ್, ನಿಮ್ಮ ಇತಿಹಾಸದ ಪ್ರಾಧ್ಯಾಪಕ. ಈ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ನಾನು ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಆಧುನಿಕ ಕಾಲದಲ್ಲಿ ತಕ್ಕಡಿಯನ್ನು ಹಿಡಿದು ವ್ಯಾಪಾರ ಮಾಡಲು ಬಂದ ಪಾಶ್ಚಾತ್ಯರಲ್ಲಿ ಪ್ರಬಲರಾಗಿದ್ದ ಬ್ರಿಟಿಷರು ತಮ್ಮ ವ್ಯಾಪಾರಿಕ ಉದ್ದೇಶವನ್ನು ರಾಜಕೀಯಕ್ಕೆ ಬದಲಾಯಿಸಿಕೊಂಡು ತಮ್ಮ ಕುತಂತ್ರ ನೀತಿಯ ಮೂಲಕ ವಿಶಾಲವಾಗಿದ್ದ ಭಾರತವನ್ನು ಗೆದ್ದು ಇಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದರು. ಹೀಗೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಂತಹ ಭಾರತ ದೇಶದಲ್ಲಿ ನಿಧಾನವಾಗಿ ರಾಷ್ಟ್ರೀಯತೆಯು ಮೊಳಕೆಯೊಡೆಯಿತು. ಫಲಿತಾಂಶವಾಗಿ 1885ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವ ಪ್ರಬಲವಾದಂತಹ ಸಂಸ್ಥೆಯು ಸ್ಥಾಪನೆಯಾಗಿ ವ್ಯವಸ್ಥಿತವಾಗಿ ರಾಷ್ಟ್ರೀಯ ಹೋರಾಟವನ್ನು ಆರಂಭ ಮಾಡಿತು. ಈ ನಿಟ್ಟಿನಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಹಾಗೂ ಮುಂತಾದವರು ಹಲವಾರು ಏರುಪೇರುಗಳ ಮೂಲಕ ರಾಷ್ಟ್ರೀಯ ಹೋರಾಟವನ್ನು ಯಶಸ್ವಿಯಾಗಿ ಮುಂದುವರಿಸಿದರು. ಹೀಗೆ ರಾಷ್ಟ್ರೀಯ ಚಳುವಳಿ ಜರುಗುತ್ತಿರುವ ಸಂದರ್ಭದಲ್ಲಿ 1919-20ನೇ ಸಾಲಿನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಗಾಂಧೀಜಿಯವರ ಪಾದಾರ್ಪಣೆಯಾಗಿ ಒಂದು ಹೊಸ ಅಧ್ಯಾಯವನ್ನು ಆರಂಭ ಮಾಡಿತು. 1920ರಿಂದ 1947ರವರೆಗೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಏಕಾಗ್ರಮೇವ ನಾಯಕನಾಗಿದ್ದ ಮಹಾತ್ಮ ಗಾಂಧೀಜಿಯವರು ಈ 3 ದಶಕಗಳಲ್ಲಿ 3 ರೀತಿಯ ಚಳುವಳಿಗಳನ್ನು ಆರಂಭ ಮಾಡಿದರು. ಈ 3 ವಿಶಿಷ್ಟ ರೀತಿಯ ಚಳುವಳಿಗಳಾಗಿದ್ವು. ಅಂದರೆ 1920ರ ದಶಕದ ಅಸಹಕಾರ ಚಳುವಳಿ, 1930ರ ದಶಕದ ಕಾಯಿದೆ ಭಂಗ ಚಳುವಳಿ ಹಾಗೂ 1942ರಲ್ಲಿ ಆರಂಭ ಮಾಡಿದ ಕ್ವಿಟ್ ಇಂಡಿಯಾ ಎನ್ನುವ ಚಳುವಳಿಗಳೇ ಈ ವಿಶಿಷ್ಟವಾದಂತಹ ಹಾಗೂ ವಿಖ್ಯಾತವಾದಂತಹ ಚಳುವಳಿಗಳು. ಗಾಂಧೀಜಿಯವರು ಕಾಂಗ್ರೆಸ್ಗೆ ಪಾದಾರ್ಪಣೆ ಮಾಡಿದ ನಂತರ ಭಾರತದ ಸ್ವಾತಂತ್ರ್ಯ ಹೋರಾಟವು ಇಡೀ ಜಗತ್ತಿನ ರಾಷ್ಟ್ರಗಳ ಗಮನವನ್ನು ಸೆಳೆಯುವಲ್ಲಿ ಯಶಸ್ವಿಯಾಯಿತು ಎಂದರೆ ತಪ್ಪಾಗುವುದಿಲ್ಲ. ಏಕೆಂದರೆ ಗಾಂಧೀಜಿಯವರು ಹಮ್ಮಿಕೊಳ್ಳುತ್ತಿದ್ದ, ಗಾಂಧೀಜಿಯವರು ಅಳವಡಿಸಿಕೊಳ್ಳುತ್ತಿದ್ದಂತಹ ಆ ತತ್ವ ಸಿದ್ಧಾಂತಗಳು ಅತ್ಯಂತ ಆಕರ್ಷಣೀಯವಾಗಿ ಜನಪ್ರಿಯವಾಗಿದ್ದವು. ಹಾಗಾಗಿ ಗಾಂಧೀಜಿಯವರ ಆಗಮನಕ್ಕಿಂತಲೂ ಮೊದಲು ಕಾಂಗ್ರೆಸ್ ಎನ್ನುವಂಥ ಈ ಸಂಸ್ಥೆ ಕೇವಲ ಒಂದು ವರ್ಗದ ಜನರ ಪ್ರತಿನಿಧಿಸಿದ್ದರೆ, ಗಾಂಧೀಜಿಯವರ ಆಗಮನ ನಂತರದಲ್ಲಿ ಹೊಲ ಉಳುತ್ತಿದ್ದಂಥ ರೈತನಿಂದ ಹಿಡಿದು ದೊಡ್ಡ ನೌಕರಿಯಲ್ಲಿದ್ದ ಅಥವಾ ದೊಡ್ಡ ಉದ್ಯೋಗಪತಿಗಳವರೆಗೂ ಸಹ ಇದ್ದಂಥ ಜನಗಳನ್ನು ಆಕರ್ಷಣೆ ಮಾಡಿ ಈ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ವಿಶಿಷ್ಟವಾದಂತಹ ಛಾಪನ್ನು ಮೂಡಿಸಿತ್ತು. ಬನ್ನಿ, ಈ ಎಲ್ಲ ಹಿನ್ನೆಲೆಯಲ್ಲಿ ಗಾಂಧೀಜಿಯವರು 1942ನೇ ಇಸ್ವಿಯಲ್ಲಿ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ, ಕರೋ ಯಾ ಮರೋ ಎನ್ನುವ ಘೋಷಣೆಯ ಹಿನ್ನೆಲೆಯಲ್ಲಿ ಭಾರತದಾದ್ಯಂತ ಆರಂಭ ಮಾಡಿದ ಆ ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮಕ್ಕಳೇ, 1939ನೇ ಇಸ್ವಿಯಲ್ಲಿ 2ನೇ ಮಹಾಯುದ್ಧ ಆರಂಭವಾಗಿತ್ತು. ಈ ಯುದ್ಧದಲ್ಲಿ ಬ್ರಿಟಿಷರು ಗೆಲ್ಲಬೇಕಾಗಿದ್ದಲ್ಲಿ ಅಲ್ಲಿ ಭಾರತೀಯರ ಸಹಾಯ ಮತ್ತು ಸಹಕಾರ ಅತ್ಯಂತ ಅಗತ್ಯವಾದುದಾಗಿತ್ತು. ಆ ನಿಟ್ಟಿನಲ್ಲಿ ಕಂಕುಲಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ ಎನ್ನುವ ನೀತಿಯನ್ನು ಸದಾ ಪ್ರತಿಪಾದಿಸುತ್ತಿದ್ದ ಬ್ರಿಟಿಷರು ಈ ಸಂದರ್ಭದಲ್ಲೂ ಕೂಡ ಅದೇ ನೀತಿಯನ್ನು ಪ್ರತಿಪಾದಿಸುತ್ತಾ ಭಾರತೀಯರ ಸಹಕಾರವನ್ನು ಪಡೆದುಕೊಳ್ಳುವ ಸಲುವಾಗಿ, ಭಾರತೀಯರನ್ನು ಸಮಾಧಾನಪಡಿಸುವ ಸಲುವಾಗಿ ಕ್ರಿಪ್ಸ್ ನಿಯೋಗವನ್ನು ಭಾರತಕ್ಕೆ ಕಳಿಸಿಕೊಟ್ಟರು. ಆದರೆ ಈ ಕ್ರಿಪ್ಸ್ ನಿಯೋಗದ ಶಿಫಾರಸ್ಸುಗಳು ಭಾರತೀಯರನ್ನು ಖಂಡಿತ ಸಮಾಧಾನಪಡಿಸಲಿಲ್ಲ. ಈ ನಿಯೋಗವನ್ನು ಟೀಕೆ ಮಾಡಿದಂತಹ ಗಾಂಧೀಜಿಯವರು ಇದು ಮುಳುಗಿ ಹೋಗುತ್ತಿರುವ ಹಡಗೊಂದರ ಮೇಲೆ ಹಾಕಿಕೊಟ್ಟಿರುವಂತಹ ಮುಂದಿನ ದಿನಾಂಕವನ್ನು ನಮೂದಿಸಿರುವ ಚೆಕ್ಕು ಅಥವಾ ಪೋಸ್ಟ್ ಡೇಟೆಡ್ ಚೆಕ್ ಎಂದು ಇದನ್ನು ಅವರು ಟೀಕೆ ಮಾಡಿಬಿಟ್ಟರು. ಹಾಗೆ ಇಂಗ್ಲೆಂಡಿನ ವಿರುದ್ಧವಾಗಿ ಯುದ್ಧವನ್ನು ಹೂಡಿದಂಥ ಜಪಾನ್ ಈ ಸಮಯದಲ್ಲಿ ಭಾರತದತ್ತ ಧಾವಿಸಿ ಬರುತ್ತಾ ಇತ್ತು. ಜಪಾನ್ ಭಾರತದ ಮೇಲೆ ಯುದ್ಧವನ್ನು ಹೂಡಲು ಯಾವುದೇ ಕಾರಣಗಳು ಇರಲಿಲ್ಲ. ಭಾರತ ದೇಶದಲ್ಲಿ ಇಂಗ್ಲಿಷರ ಅಸ್ತಿತ್ವವೇ ಜಪಾನ್ ಭಾರತದ ಮೇಲೆ ಯುದ್ಧಕ್ಕೆ ಬರುತ್ತಿರುವುದಕ್ಕೆ ಕಾರಣವಾಗಿತ್ತು. ಆದ್ದರಿಂದ ಬ್ರಿಟಿಷರು ಈಗಿಂದೀಗಲೇ ಭಾರತವನ್ನು ಬಿಟ್ಟು ತೊಲಗಬೇಕು ಎಂದು ಘೋಷಣೆ ಮಾಡುತ್ತಾ ಭಾರತದಾದ್ಯಂತ ಕ್ವಿಟ್ ಇಂಡಿಯಾ ಅಥವಾ ಚಲೇ ಜಾವ್
ಅಥವಾ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವ ಚಳುವಳಿಯನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳುವ ಯೋಜನೆಯನ್ನು ರೂಪಿಸಲಾಯಿತು. ಮಕ್ಕಳೇ, 1942 ಆಗಸ್ಟ್ 8ರ ರಾತ್ರಿ ಮುಂಬೈನಲ್ಲಿ ಜರುಗಿದ ಕಾಂಗ್ರೆಸ್ ಸಭೆ ಕ್ವಿಟ್ ಇಂಡಿಯಾ ಚಳುವಳಿಯ ನಿರ್ಣಯವನ್ನು ಕೈಗೊಂಡಿತು. ಗಾಂಧೀಜಿಯವರು ವೈಸ್ರಾಯ್ ಅವರಿಗೆ ಪತ್ರವೊಂದನ್ನು ಬರೆದು ಶಾಂತಿಗೆ ಭಂಗ ಆಗದ ಹಾಗೆ ಕೊನೆಯ ಪ್ರಯತ್ನವೊಂದನ್ನು ಮಾಡಿ ಅದು ವಿಫಲವಾದರೆ ಮಾತ್ರ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರಂಭ ಮಾಡುವುದಾಗಿ ತಿಳಿಸಿದ್ದರು. ಆದರೆ ಇದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಬ್ರಿಟಿಷ್ ಸರ್ಕಾರ. ಆ ನಿಟ್ಟಿನಲ್ಲಿ ಗಾಂಧೀಜಿಯವರು 1942 ಆಗಸ್ಟ್ 8ರಂದು ಮಧ್ಯರಾತ್ರಿ ರೇಡಿಯೋದಲ್ಲಿ ಮಾತನಾಡುತ್ತಾ ಬ್ರಿಟಿಷರ ಮೋಸದ ನೀತಿಯಿಂದ ಬೇಸತ್ತಿದ್ದಂಥ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಈ ಮಾತುಗಳನ್ನಾಡುತ್ತಾರೆ. ಮಾಡು ಇಲ್ಲವೇ ಮಡಿಯುವ ನಿರ್ಧಾರವನ್ನು ಮಾಡಿರಿ. ನಾವು ಸ್ವಾತಂತ್ರ್ಯಕ್ಕಾಗಿ ಮತ್ತಷ್ಟು ಕಾಲ ಕಾಯುವುದು ಅಸಾಧ್ಯ. ಇನ್ನು ನಾವು ಕಾಲಹರಣಗೈದರೆ ದೇವರು ನಮ್ಮನ್ನು ಕ್ಷಮಿಸಲಾರ. ಇದು ನಮ್ಮ ಜೀವಿತದ ಕೊನೆಯ ಹೋರಾಟ ಎಂಬುದಾಗಿ ಗಾಂಧೀಜಿಯವರು ಜನತೆಗೆ ತಮ್ಮ ನಿರ್ಧಾರವನ್ನು ಹಾಗೂ ಸಂದೇಶವನ್ನು ತಿಳಿಸಿದರು. ಇದುವರೆಗೂ ಅಹಿಂಸೆ ಅಹಿಂಸೆ ಎಂದು ಹೇಳುತ್ತಿದ್ದಂತಹ ಗಾಂಧೀಜಿಯವರ ಇಂತಹ ಮಾರ್ಗದರ್ಶನ ಹಾಗೂ ಇಂತಹ ನುಡಿಗಳಿಂದ ಬ್ರಿಟಿಷ್ ಸರ್ಕಾರ ನಿಜವಾಗಿಯೂ ತಲ್ಲಣಿಸಿ ಹೋಯಿತು. ಪರಿಸ್ಥಿತಿಯ ತೀವ್ರತೆಯನ್ನು ಅರ್ಥ ಮಾಡಿಕೊಂಡಂತಹ ಬ್ರಿಟಿಷ್ ಸರ್ಕಾರವು ಇಂತಹ ಚಳುವಳಿ ಆರಂಭ ಆಗುವುದಕ್ಕೆ ಆಸ್ಪದವನ್ನು ನೀಡದಂತೆಯೇ ಕ್ರಮವನ್ನು ಕೈಗೊಂಡಿತು. ಆ ನಿಟ್ಟಿನಲ್ಲಿ ಆಗಸ್ಟ್ 9ರ ಮುಂಜಾನೆ ನಸುಕಿನಲ್ಲಿಯೇ, ಅಂದರೆ ಇನ್ನೂ ಎಲ್ಲ ನಾಯಕರುಗಳು ತಮ್ಮ ಹಾಸಿಗೆಯಲ್ಲಿ ನಿದ್ರಿಸುತ್ತಿರುವಾಗಲೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿದಂಥ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರನ್ನು ಒಳಗೊಂಡಂತೆ ಎಲ್ಲ ರಾಷ್ಟ್ರೀಯ ನಾಯಕರನ್ನು ಸಹ ಬಂಧಿಸಿ ಸೆರೆಮನೆಗೆ ತುಂಬಿಬಿಟ್ಟಿತು. ಹಾಗೆಯೇ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂಥ ಈ ಸಂಸ್ಥೆಯನ್ನು ಬಹಿಷ್ಕೃತವಾದಂಥ ಸಂಸ್ಥೆ ಎಂದು ಘೋಷಣೆ ಮಾಡಿತ್ತು. ಬ್ರಿಟಿಷ್ ಸರ್ಕಾರ ಕೈಗೊಂಡಂತಹ ಇಂತಹ ದಮನಕಾರಿ ನೀತಿಯಿಂದಾಗಿ ನಾವು ವ್ಯವಸ್ಥಿತವಾಗಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರಂಭ ಮಾಡಲು ಸಾಧ್ಯ ಆಗಲಿಲ್ಲ. ಹಾಗೆ ಈ ದಮನಕಾರಿ ಕೃತ್ಯಗಳು ಭಾರತೀಯರ ರಾಷ್ಟ್ರೀಯ ಭಾವನೆಗೆ ಮತ್ತಷ್ಟು ಕಿಚ್ಚನ್ನು ಹಚ್ಚಿದವು ಅನ್ನುವುದರಲ್ಲಿ ಖಂಡಿತವಾಗಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಎಲ್ಲ ರಾಷ್ಟ್ರೀಯ ನಾಯಕರನ್ನು ಬಂಧಿಸಿ ಸೆರೆಮನೆಗೆ ಹಾಕಿದ ಮೇಲೆ ಜನಸಾಮಾನ್ಯರ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ತಮ್ಮ ಮನಸ್ಸೋ ಇಚ್ಛೆ ಬ್ರಿಟಿಷ್ ಸರ್ಕಾರವನ್ನು ಥಳಿಸಲಾರಂಭಿಸಿದರು. ಅಂದರೆ ತಮ್ಮ ಮನಸ್ಸಿಗೆ ಯಾವ ರೀತಿ ತೋಚುತ್ತದೆಯೋ ಹಾಗೆ ಬ್ರಿಟಿಷ್ ಸರ್ಕಾರವನ್ನು ದಿಗ್ಬಂಧನಕ್ಕೆ ಒಳಗೊಳಿಸುವಂಥ, ಬ್ರಿಟಿಷ್ ಸರ್ಕಾರವನ್ನು ಶಿಕ್ಷಿಸುವಂಥ ಯಶಸ್ವಿಯಾದಂಥ ಕಾರ್ಯವನ್ನು ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಜನಸಾಮಾನ್ಯರು ಮಾಡಿದರು. ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಖ್ಯವಾಗಿ 3 ಹಂತಗಳನ್ನು ಕಾಣ್ತೇವೆ. 1ನೇ ಹಂತ ರಾಷ್ಟ್ರೀಯ ನಾಯಕರು ಬಂಧಿತರಾದ ನಂತರದ 1-2 ವಾರಗಳ ಕಾಲ ಮಾತ್ರ ಅಸ್ತಿತ್ವದಲ್ಲಿದ್ದ ತೀವ್ರ ಪ್ರತಿಕ್ರಿಯೆಯ ಹಂತ. ತೀವ್ರ ಪ್ರತಿಕ್ರಿಯೆಯ ಹಂತವು ಇದು ಅಖಿಲ ಭಾರತ ವ್ಯಾಪ್ತಿಯನ್ನು ಹೊಂದಿದ್ದು, ಇಲ್ಲಿ ವಿದ್ಯಾರ್ಥಿಗಳು, ಕಾರ್ಮಿಕರು, ವ್ಯಾಪಾರಿಗಳು ಯಶಸ್ವಿಯಾಗಿ ಮುಷ್ಕರವನ್ನು ನಡೆಸಿದರು. ಹಲವಾರು ಪ್ರದೇಶಗಳಲ್ಲಿ ಗೋಲಿಬಾರ್ಗಳು ಕೂಡ ಜರುಗಿದವು. ಈ ಸಮಯದಲ್ಲಿ ನಮ್ಮ ಬೆಂಗಳೂರಿನಲ್ಲಿಯೇ 4 ಬಾರಿ ಗೋಲಿಬಾರ್ ಆಗಿತ್ತು ಎಂದು ದಾಖಲಾಗಿದೆ. ಹಾಗೆ ಕ್ವಿಟ್ ಇಂಡಿಯಾ ಚಳವಳಿಯ 2ನೆಯ ಹಂತವು 1942ರ ಅಂತ್ಯದವರೆಗೂ ಸಹ ಜರುಗಿತ್ತು. ಈ 2ನೇ ಹಂತವನ್ನು ವ್ಯವಸ್ಥಿತ ಬುಡಮೇಲು ಕೃತ್ಯಗಳ ಹಂತ ಎಂದು ಕರೆಯುತ್ತೇವೆ. ಇದು ಬಿಹಾರ್, ಉತ್ತರ ಪ್ರದೇಶ್, ಮುಂಬೈ ಹೀಗೆ ಕೆಲವು ನಗರಗಳಿಗೆ ಸೀಮಿತವಾಗಿತ್ತು. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶ್, ಬಂಗಾಳಗಳಲ್ಲಿಯೂ ಕೂಡ ಈ ಚಳುವಳಿ ಬಹಳ ಬಿರುಸಾಗಿತ್ತು. ಈ ಹಂತದಲ್ಲಿ ಜನಸಾಮಾನ್ಯರು ಮಾಡಿದಂಥ ಮುಖ್ಯವಾದಂತಹ ಕೃತ್ಯಗಳೆಂದರೆ ರೈಲ್ವೆ, ಟೆಲಿಗ್ರಾಫ್ ಮತ್ತು ವಿದ್ಯುತ್ ಜಾಲವನ್ನು ಕತ್ತರಿಸುವಂಥದ್ದು, ಅಂಚೆ ವ್ಯವಸ್ಥೆಯನ್ನು ತಲೆಗೆಳಗು ಮಾಡುವಂಥದ್ದು, ಸರ್ಕಾರಿ ಕಟ್ಟಡಗಳನ್ನು ಧ್ವಂಸ ಮಾಡುವುದು, ಅಗ್ನಿಸ್ಪರ್ಶ ಮಾಡುವುದು, ಸರ್ಕಾರದ ಖಜಾನೆಗಳನ್ನು ಲೂಟಿ ಮಾಡುವುದು, ಶಸ್ತ್ರಾಸ್ತ್ರಗಳನ್ನು ಕೋಟೆಗಳನ್ನು ಲೂಟಿ ಮಾಡುವುದು ಹಾಗೂ ಕೊನೆಯದಾಗಿ ಕರ ನಿರಾಕರಣೆಯನ್ನು ಸಹ ಈ ಹಂತದಲ್ಲಿಯೇ ಕೈಗೊಳ್ಳಲಾಯಿತು. ಈ ಹಂತದಲ್ಲಿ ಹಲವಾರು ರೈಲ್ವೆ ನಿಲ್ದಾಣಗಳು ಸಹ ಭಸ್ಮವಾದವು. ಇದೇ ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಈಸೂರು ಎನ್ನುವ ಪುಟ್ಟ ಹಳ್ಳಿಯಲ್ಲಿ ಈ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಬಹಳ ವಿಶೇಷವಾಗಿ ಆರಂಭ ಮಾಡಿದರು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಸಣ್ಣ ಗ್ರಾಮ ಈಸೂರು ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎನ್ನುವ ಕರೆಗೆ ಹೋಗೊಟ್ಟ ಈಸೂರಿನ ಸಮಸ್ತ ನಾಗರಿಕರು ಗಾಂಧಿ ಟೋಪಿಯನ್ನು ಧರಿಸಿ ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ
ಬ್ರಿಟಿಷ್ ಅಧಿಕಾರಿಗಳು ಊರಿಗೆ ಬರುವುದನ್ನು ವಿರೋಧಿಸಿ, ಬ್ರಿಟಿಷ್ ನೀತಿಯನ್ನು ಊರಿನಲ್ಲಿ ಮುಂದುವರಿಸುವುದನ್ನು ವಿರೋಧಿಸಿ ತಮ್ಮ ಹಳ್ಳಿಗೆ ತಮ್ಮದೇ ಆದಂಥೊಂದು ಸರ್ಕಾರವನ್ನು ರಚನೆ ಮಾಡಿಕೊಂಡರು. ಆ ನಿಟ್ಟಿನಲ್ಲಿ ಸಾಲಪತ್ರಗಳನ್ನು, ಸರ್ಕಾರಿ ಪತ್ರ, ಕಂದಾಯ ಪತ್ರಗಳನ್ನು ಹರಿದು ಸುಟ್ಟು ಹಾಕಿದ್ರು. ಊರಿಗೆ ಪ್ರವೇಶ ಮಾಡಲು ಬಯಸಿದಂಥ ಅಮಲ್ದಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರನ್ನು ಮಧ್ಯಾಹ್ನ 1 ಗಂಟೆಯಲ್ಲಿ ಕೊಚ್ಚ ಹಾಕಿಬಿಟ್ರು. ಇಂತಹ ಸಣ್ಣ ಕುಗ್ರಾಮದಲ್ಲಿ ಜರುಗಿದ ಈ ಬ್ರಿಟಿಷ್ ವಿರೋಧಿ ಕ್ವಿಟ್ ಇಂಡಿಯಾ ಚಳವಳಿ ನಿಜವಾಗಿಯೂ ಬ್ರಿಟಿಷರನ್ನು ನಡುಗಿಸಿಬಿಟ್ಟಿತ್ತು. ಇದೇ ಅವಧಿಯಲ್ಲಿ ಸುಮಾರು 250 ರೈಲ್ವೆ ಸ್ಟೇಷನ್ಗಳನ್ನು ಸುಟ್ಟು ಹಾಕಲಾಯಿತು. ಸುಮಾರು 550 ಅಂಚೆ ಕಚೇರಿಗಳನ್ನು ದಾಳಿ ಮಾಡಲಾಯಿತು. ಸುಮಾರು 50 ಪೋಸ್ಟ್ ಆಫೀಸ್ಗಳನ್ನು ಸಂಪೂರ್ಣವಾಗಿ ಭಸ್ಮ ಮಾಡಲಾಯಿತು. ಸುಮಾರು 3500 ಟೆಲಿಫೋನ್ ಕತ್ತರಿಸಿದ ಪ್ರಕರಣಗಳು ಇಲ್ಲಿ ದಾಖಲಾದವು. ಸುಮಾರು 664 ಬಾಂಬ್ಗಳನ್ನು ಎಸೆದಂಥ ಪ್ರಕರಣಗಳು ಜರುಗಿದ್ವು. ಹಾಗೆ 208 ಪೊಲೀಸ್ ಠಾಣೆಗಳನ್ನು ಸುಟ್ಟು ಹಾಕಲಾಯಿತು ಹಾಗೂ ಜಖಂಗೊಳಿಸಲಾಯಿತು. ಈ ಎಲ್ಲ ವಿಧ್ವಂಸಕ ಕೃತ್ಯಗಳು 2ನೇ ಹಂತದ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಜರುಗಿ ಬ್ರಿಟಿಷರನ್ನು ನಿಜವಾಗಿಯೂ ಕೂಡ ತಲ್ಲಗೊಳಿಸಿದ್ವು, ದಿಗ್ಭ್ರಮೆಗೊಳಿಸಿದ್ವು, ಹೆದರಿಸಿಬಿಟ್ಟಿದ್ವು. ಇನ್ನು 3ನೇ ಹಂತದ ಕ್ವಿಟ್ ಇಂಡಿಯಾ ಚಳುವಳಿಯು 1944ನೇ ಇಸ್ವಿವರೆಗೂ ಸಹ ಜರುಗಿತು. ಈ 3ನೇ ಹಂತದ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರತಿ ಸರ್ಕಾರಗಳ ಸ್ಥಾಪನೆಯ ಹಂತ ಅಂತ ಕರೀತೇವೆ. ಇದು ಸತಾರ, ಮಿಡ್ನಾಪುರ, ಬಲಿಯಾ ಹೀಗೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಬ್ರಿಟಿಷ್ ಸರ್ಕಾರದ ಕಾರ್ಯಗಳು ನಡೆಯದ ಹಾಗೆ ತಡೆಯುವಂಥದ್ದು, ಸರ್ಕಾರಿ ಆಯುಧಗಳನ್ನು ಕಸಿದುಕೊಂಡು ಗ್ರಾಮೀಣ ತರುಣರಿಗೆ ತರಬೇತಿಯನ್ನು ನೀಡುವುದು, ಸಾಲ ಹಾಗೂ ಲೇವಾದೇವಿ ವ್ಯವಹಾರಗಳನ್ನು ಪಂಚಾಯಿತಿ ಮೂಲಕ ಪರಿಹರಿಸಿಕೊಳ್ಳುವುದು ಈ ಪ್ರತಿ ಸರ್ಕಾರಗಳ ಮುಖ್ಯವಾದ ಕಾರ್ಯಗಳಾಗಿದ್ದವು. ಹಾಗೆ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಸ್ಥಾಪನೆಯಾದ ಈ ಪ್ರತಿ ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ತುಫಾನ್ ಸೇನೆ ಎನ್ನುವ ಸೇನಾಪಡೆಯನ್ನು ಕೂಡ ರಚನೆ ಮಾಡಿಕೊಳ್ಳಲಾಗಿತ್ತು. ಹೀಗೆ ಜೊತೆಗೆ ಬಹಾಜಿ ಪಥಕ್ ಎನ್ನುವ ಗುಪ್ತಚಾರ ಪಡೆಯೂ ಕೂಡ ಇಲ್ಲಿ ಯಶಸ್ವಿಯಾಗಿ ಕಾರ್ಯನಿರತವಾಗಿತ್ತು. ಜಯಪ್ರಕಾಶ್ ನಾರಾಯಣ್, ರಾಮ ಮನೋಹರ್ ಲೋಹಿಯಾ, ಅರುಣ್ ಅಸಾಫ್ ಅಲಿ, ಅಚ್ಯುತ್ ಪಟವರ್ಧನ್, ಮನೋಹರ್ ಮುಂತಾದಂತಹ ನಾಯಕರು ಈ ಹೋರಾಟಗಳ ಬೆನ್ನೆಲುಬಾಗಿದ್ದರು. ಸೊ ಇಂತಹ ಕ್ವಿಟ್ ಇಂಡಿಯಾ ಚಳುವಳಿಯ 3ನೇ ಹಂತವು ಕ್ರಿಸ್ತಶಕ 1945ರವರೆಗೂ ಕೂಡ ಯಶಸ್ವಿಯಾಗಿ ಜರುಗಿತ್ತು. ಹಾಗೆ ಒಟ್ಟಾರೆ ಈ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಸುಮಾರು 60,000 ಮಂದಿ ಬಂಧಿತರಾದರೆ 18,000 ಜನರನ್ನು ಕಾರಾಗೃಹಕ್ಕೆ ಹಾಕಲಾಯಿತು. 1,600 ಜನ ಗಾಯಾಳುಗಳಾಗಿ ಮಾರ್ಪಟ್ಟರು. 900 ಜನ ಸಾವನ್ನಪ್ಪಿದ್ರು. 1944ರ ಮೇ ತಿಂಗಳಿನಲ್ಲಿ ಗಾಂಧೀಜಿಯವರನ್ನು ಈ ಕ್ವಿಟ್ ಇಂಡಿಯಾ ಚಳುವಳಿ ಸಂದರ್ಭದಲ್ಲಿ ಬಂಧಿಸಿದ ಗಾಂಧೀಜಿಯವರನ್ನು ಬಿಡುಗಡೆ ಮಾಡಲಾಯಿತು. ಆದರೆ ಈ ಕ್ವಿಟ್ ಇಂಡಿಯಾ ಚಳುವಳಿ ನಾವು ನಿರೀಕ್ಷೆ ಮಾಡಿದಷ್ಟು ಹೆಚ್ಚಿನ ಒಂದು ಪ್ರತಿಫಲವನ್ನು ಅಥವಾ ಯಶಸ್ಸನ್ನು ಕಾಣಲಿಲ್ಲ. ಯಾಕೆ ಅಂತಂದರೆ ಎಲ್ಲ ರಾಷ್ಟ್ರೀಯ ನಾಯಕರನ್ನು ಬಂಧಿಸಿ ಸೆರೆಮನೆಗೆ ಹಾಕಿದ್ದು, ಕಾಂಗ್ರೆಸ್ಸನ್ನು ಬಹಿಷ್ಕೃತ ಸಂಸ್ಥೆ ಎಂದು ಘೋಷಣೆ ಮಾಡಿದ್ದು. ಹೀಗಾಗಿ ಯಾವುದೇ ನಾಯಕರು ಇಲ್ಲದೆ ಜನಸಾಮಾನ್ಯರು ಕಾನೂನನ್ನು ಕೈಗೆ ತೆಗೆದುಕೊಂಡು ಸುದೀರ್ಘವಾದ ಅವಧಿಗೆ ಹೋರಾಟವನ್ನು ನಡೆಸುವಲ್ಲಿ ವಿಫಲರಾದರು. ಆದರೂ ಕೂಡ ಈ 1942ರ ಚಳುವಳಿಯಲ್ಲಿ ಬ್ರಿಟಿಷರ ವಿರುದ್ಧ ಇಡೀ ದೇಶವೇ ಸಿಡಿದೆದ್ದು ಸ್ವಾತಂತ್ರ್ಯ ಸಂಗ್ರಾಮವನ್ನು ಯಶಸ್ವಿಯಾಗಿ ಪ್ರಸ್ತುತಪಡಿಸಿತ್ತು. ಒಂದು ಬಹಳ ಮುಖ್ಯವಾದ ಅಂಶ ಇಲ್ಲಿ ನಮಗೆ 1857ರ ಕ್ರಾಂತಿಯ ನಂತರ ಇಡೀ ದೇಶವೇ ಎದ್ದು ನಿಂತು ಬ್ರಿಟಿಷ್ ಆಳ್ವಿಕೆಯನ್ನು ವಿರೋಧಿಸಿದಂಥ ಒಂದು ಮುಖ್ಯವಾದಂಥ ಚಳುವಳಿ ಈ ಕ್ವಿಟ್ ಇಂಡಿಯಾ ಚಳುವಳಿಯಾಗಿತ್ತು. ಇಲ್ಲಿ ಅಬಾಲವೃದ್ಧರಾದಿಯಾಗಿ ಎಲ್ಲ ಭಾರತೀಯರು ಭಾಗವಹಿಸಿದ್ರು. ಅಂದರೆ ಬಾಲಕರು, ಮಕ್ಕಳು, ಯುವಕರು, ಹುಡುಗರು, ವೃದ್ಧರು, ಗೃಹಸ್ಥರು, ವ್ಯಾಪಾರಿಗಳು, ಕಾರ್ಮಿಕರು ಎಲ್ಲರೂ ಕೂಡ ಈ ಚಳುವಳಿಯಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ರಿಂದ ಬ್ರಿಟಿಷರು ನಿಜವಾಗ್ಲೂ ಕೂಡ ಹೆದರುಕೊಂಡ್ರು. ಈ ಚಳುವಳಿಯ ಒಂದು ಭೀಕರತೆಯು ಬ್ರಿಟಿಷರಲ್ಲಿ ಭಯವನ್ನು ಮೂಡಿಸಿ ಮುಂದೆ ಭಾರತವನ್ನು ಆಳುವುದು ದುಸ್ತರ. ಇದು ಬಹಳ ಮುಖ್ಯ ನಮಗೆ. 1942ರ ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರಿಗೆ ಕಲಿಸಿದ ಒಂದು ಪಾಠ ಏನು ಅಂತಂದರೆ, ಇನ್ನು ಮುಂದೆ ಭಾರತವನ್ನು ಆಳುವುದು ದುಸ್ತರ, ಅಂದರೆ ಕಷ್ಟಕರ ಎನ್ನುವ ಭಾವನೆಯನ್ನು ಯಶಸ್ವಿಯಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಈ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ ತಿಳಿಸಿಕೊಟ್ಟಿತು. ಸೊ ಈ ಚಳುವಳಿಯ ನಂತರದಲ್ಲಿ ಎಚ್ಚೆತ್ತುಕೊಂಡ ಬ್ರಿಟಿಷರು, ಇನ್ನು ಮುಂದೆ ನಾವು ಭಾರತವನ್ನು ಆಳುವುದು ಖಂಡಿತ ಕಷ್ಟ ಇದೆ, ನಾವು ಕ್ಷೇಮವಾಗಿ ನಮ್ಮ ದೇಶಕ್ಕೆ ಹಿಂತಿರುಗಿ ಹೋಗಬೇಕಾಗಿದ್ದಲ್ಲಿ
ನಾವು ಸ್ವಾತಂತ್ರ್ಯವನ್ನು ಭಾರತೀಯರಿಗೆ ನೀಡಿ, ಅಂದರೆ ಭಾರತೀಯರಿಗೆ ಭಾರತವನ್ನು ಒಪ್ಪಿಸಿ ನಮ್ಮ ದೇಶಕ್ಕೆ ಹೋಗುವುದು ಒಳ್ಳೆಯದು ಎನ್ನುವಂಥ ತೀರ್ಮಾನಕ್ಕೆ ಬಂದರು. ಆ ನಂತರದಲ್ಲಿ ಎಲ್ಲ ರೀತಿಯ ಒಂದು ಮಾತುಕತೆಗಳು ಬಹಳ ಶೀಘ್ರವಾಗಿ ವೇಗವಾಗಿ ನಡೆದು 1942 ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತು. ಹೀಗೆ ಭಾರತ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವುದಕ್ಕೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮುಖ್ಯವಾದಂಥ ಚಳುವಳಿಯಾಗಿ ಮಾರ್ಪಟ್ಟಿದೆ. ಇದು ಭಾರತೀಯರ ಒಂದು ಕಿಚ್ಚನ್ನು ಬ್ರಿಟಿಷರಿಗೆ ಯಶಸ್ವಿಯಾಗಿ ತಲುಪಿಸುವಲ್ಲಿ ಯಶಸ್ವಿಯಾಗಿತ್ತು ಅಂತ ಹೇಳಿ ಈ ಟಾಪಿಕನ್ನು ಮುಗಿಸ್ತೇನೆ. ವಿದ್ಯಾರ್ಥಿಗಳೇ, ಇದನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಗೊಂದಲ ಇದ್ದರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯಮಾಡಿ ಕಾಲ್ ಮಾಡಿ. ನನ್ನ ಫೋನ್ ನಂಬರು, ಇಮೇಲನ್ನು ಕೊಟ್ಟಿರ್ತೇನೆ. ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಳಿ ಅಂತ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.